ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಶೇಂಗಾ ಹಿಂಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕೆಲವೊಂದು ಕಡೆ ಶೇಂಗಾ ಚಟ್ನಿ ಪುಡಿ ಕೂಡ ಅಂತಾರೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ನೋಡಿ ಈ ಥರ ಕಡಲೆ ಬೀಜನ ತಗೊಂಡು ಒಂದು ಪ್ಯಾನ್ಗೆ ದಪ್ಪ ತಳ ಇರೋ ಪ್ಯಾನ್ಗೆ ಹಾಕ್ಕೊಂಡು ಈ ಥರ ಬಟ್ಟೆ ಸಹಾಯದಿಂದ ಹುರ್ಕೋತಾ ಇದ್ದೀನಿ. ಯಾಕಂದರೆ ಇದು ಚಟ್ನಿ ಪುಡಿ ಮಾಡಬೇಕು ಅಂದರೆ ನಾವು ಇದೇ ಥರನೇ ಹುರ್ಕೋಬೇಕಾಗುತ್ತೆ. ನಾವು ಈ ಥರ ಕಡ್ಚಿ ಅಂತಾರೆ ನೋಡಿ, ಕಡ್ಚಿಯಿಂದ ಅಂದೆಲ್ಲ ನಾವು ಹುರ್ಕೊಳಕ್ಕೆ ಹೋದರೆ ಅದು ಸರಿಯಾಗಿ ಬರಲ್ಲ ಫ್ರೆಂಡ್ಸ್. ಈ ಥರನೇ ನಾವು ಹುರ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಹುರಿದಾಗ ಕಡಲೆ ಬೀಜ ಸಿಡ್ದು ಅದು ಬೀಜ ಅದು ಏನು ಮಧ್ಯದಲ್ಲಿ ಇರುತ್ತೆ ನೋಡಿ, ಈ ಥರ ಕ್ರ್ಯಾಕ್ ಬಿಡಬೇಕು ಫ್ರೆಂಡ್ಸ್. ಆ ಥರ ಅದು ಹುರಿಬೇಕು. ಆ ಥರ ಹುರಿಬೇಕು ಅಂದರೆ ಈ ಥರ ಬಟ್ಟೆಯಿಂದ ಒತ್ತಿನೇ ನಾವು ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ಹುರ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಒಂದು ಕಡಲೆ ಬೀಜ ಈ ಥರ ಸ್ಮ್ಯಾಶ್ ಮಾಡಿ ತೋರಿಸಿದ್ರೆ ಈ ಥರ ನೋಡಿ ಸಿಪ್ಪೆ ಓಪನ್ ಆಗಿ ಈ ಥರ ಒಂದರಲ್ಲಿ 2 ಭಾಗ ಆಗ್ತಾ ಇದೆ ನೋಡಿ. ಇದೇ ಥರನೇ ನಾವು ಹುರ್ಕೋಬೇಕು. ಈ ಥರ ಹುರ್ಕೋಬೇಕು ಅಂದರೆ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು. ಇವಾಗ ಅದೇ ಪ್ಯಾನ್ಗೆ ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ನನ್ನ ಅಂದಾಜಿಂದ ನಾನು ಹಾಕೋತಾ ಇದ್ದೀನಿ. ನೀವು ಸ್ಪೂನ್ ಲೆಕ್ಕ ಅಂದರೆ ಒಂದು 4 ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. ಯಾಕಂದರೆ ಇದನ್ನು 2 kg ಕ್ವಾಂಟಿಟಿಲಿ ಮಾಡ್ಕೋತಾ ಇದ್ದೀನಿ. 2 kg ಕ್ವಾಂಟಿಟಿಗೆ 4 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ಏನಾದರೂ ಸ್ವಲ್ಪ ಮಾಡ್ಕೋಬೇಕಾದ್ರೆ ಸಾಕು, ಒಂದು ½ ಟೀ ಸ್ಪೂನಷ್ಟು ಸ್ಮೆಲ್ಗೋಸ್ಕರ ಹಾಕೊಂಡ್ರು ಸಾಕು. ಆಮೇಲೆ ಇಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಒಂದು 4-5 ಕಡ್ಡಿ, ಅಂದರೆ ಈ ಥರ ಕಡ್ಡಿ ಬರುತ್ತಲ್ಲ ಕರಿಬೇವುದು, ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಏನಕ್ಕೆ ಹಾಕೊತೀವಪ್ಪ ಅಂದರೆ ಇದರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿ ಪುಡಿ ಕೂಡ ತುಂಬ ಘಮ್ ಅಂತ ಅನ್ನುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ ಇವಾಗ ಈ ನೀಟಾಗಿ ಎಲ್ಲನೂ ಹುರ್ಕೊಳ್ಳೋಣ. ಇದು ಕರಿಬೇವು ಮತ್ತು ಏನು ನಾವು ಜೀರಿಗೆನ ಹುರ್ಕೋತೀವಲ್ಲ, ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್. ಇವಾಗ ಹುರ್ಕೊಂಡಿದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ನಾವು ಹಾಕಿದ ತಕ್ಷಣ. ಯಾಕಂದರೆ ಅದೇ ಬಿಸಿಲೇ ಅದು ಕರಿಬೇವು ರೋಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಈ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳೋಣ ಬನ್ನಿ, ಶೇಂಗಾ ಸಿಪ್ಪೆನ. ಯಾಕಂದರೆ ಅದು ನಾವು ಜೀರಿಗೆ ಮತ್ತು ಕರಿಬೇವು ಎಲ್ಲ ಹುರ್ಕೊಳ್ಳೋವರೆಗೂ ಇದು ಕಡಲೆ ಬೀಜ ಅಂದರೆ ಶೇಂಗಾ ತಣ್ಣಗಾಗಿತ್ತು. ಇದನ್ನು ಸಿಪ್ಪೆ ಬಿಚ್ಕೋತಾ ಇದ್ದೀವಿ. ಇವಾಗ ಮಧ್ಯದಲ್ಲಿ ನಮ್ಮ ತಮ್ಮನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ, ಅವ್ನ ಕೈ ಕಾಣಿಸ್ತಾ ಇರ್ಬೋದು ನಿಮಗೆ. ಅವನು ಕೂಡ ಸಿಪ್ಪೆ ಬಿಡಿಸಿ ಕೊಡ್ತಾ ಇದ್ದಾನೆ ಶೇಂಗಾ ಹಿಂಡಿ ಮಾಡೋದಕ್ಕೆ. ಇನ್ನೂ ಟೇಸ್ಟಿ ಆಗಿಬಿಡುತ್ತೆ ಬಿಡಿ. ಅವ್ನ ಕೈ ಹಾಕಿ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ನಮ್ಮ ಚಟ್ನಿ ಪುಡಿ ಅಂತೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಪುಟ್ ಕೈಯಿಂದ ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ಈ ಥರ ಕೆಲಸ ಮಾಡುವಾಗ ಅವನು ಮಾಡೋದು ತುಂಬಾ ಕ್ಯೂರಿಯಾಸಿಟಿ. ಕೈ ಹಾಕ್ತಾನೆ ಇದ್ದಾನೆ ನೋಡಿ. ಇವಾಗ ಸಿಪ್ಪೆ ಬಿಡಿಸ್ಕೊಂಡಿದ್ದಾಯಿತು. ಸಿಪ್ಪೆ ಬಿಡಿಸ್ಕೊಂಡ ತಕ್ಷಣ ನೋಡಿ ಈ ಥರ ಆಗುತ್ತೆ. ಒಂದೊಂದು ಸಿಪ್ಪೆ ಹಾಗೇ ಇದೆ, ಪರವಾಗಿಲ್ಲ, ಇಷ್ಟಿದ್ರೆ ಏನಾಗಲ್ಲ. ಜಾಸ್ತಿ ಸಿಪ್ಪೆ ಇರೋ ಥರ ನೋಡ್ಕೊಳ್ಳಿ. ನೋಡಿ ಈ ಥರ ಇರಬೇಕು, ಜಾಸ್ತಿ ಸಿಪ್ಪೆ ಇರಬಾರ್ದು. ಒಂದೊಂದು ಅಲ್ಲಲ್ಲಿಗೆ ಇದ್ರೂ ಪರವಾಗಿಲ್ಲ. ನೋಡಿ ಇವಾಗ ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ, ಇದು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಇಲ್ಲಿದೆ, ಇದನ್ನು ಕೂಡ ಸಿಪ್ಪೆ ಬಿಡಿಸ್ಕೊತೀನಿ. ಆಮೇಲೆ ಈ ಕಡೆ ನಾನು ಕರಿಬೇವನ್ನ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ, ಅಂದರೆ ಡ್ರೈ ರೋಸ್ಟ್ ಮಾಡಿದ್ದೀನಿ. ಇದಕ್ಕೆ ಎಣ್ಣೆ ಏನೂ ಹಾಕಿಲ್ಲ. ನೋಡಿ ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿದ್ರೆ ಕ್ರಿಸ್ಪಿ ಆಗಿದೆ. ಈ ಥರ ನಾನು ಸ್ಮ್ಯಾಶ್ ಮಾಡಿದ ತಕ್ಷಣ ಫುಲ್ಲು ಪುಡಿ ಆಗ್ತಾ ಇದೆ ಫ್ರೆಂಡ್ಸ್. ಈ ಥರ ಕ್ರಿಸ್ಪಿಯಾಗಿ ಕರಿಬೇವು ಮತ್ತು ಜೀರಿಗೆ ಕೂಡ ಹುರಿಬೇಕು. ನೋಡಿ ಇಲ್ಲಿ ಜೀರಿಗೆ ಹುರಿದಿಟ್ಕೊಂಡಿದ್ದೀನಿ, ಕರಿಬೇವು ಕೂಡ ಹುರಿದಿಟ್ಕೊಂಡಿದ್ದೀನಿ. ಇದು ಕಪ್ಗೆ ನಿಮಗೆ ಜೀರಿಗೆಲಿ ಕಾಣಿಸ್ತಾ ಇರ್ಬೋದು. ಇದು ಏನೂ ಇಲ್ಲ ಫ್ರೆಂಡ್ಸ್, ಇದು ನಾವು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದ್ರ ಸಿಪ್ಪೆ ಇದೆ. ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಗೆಡ್ಡೆ. ಈ ಥರ ಎಸಳು ಬಿಚ್ಕೊಂಡಿದ್ದೀನಿ. ನಾನು ಸಿಪ್ಪೆ ಬಿಚ್ಚಕ್ಕೆ ಹೋಗಿಲ್ಲ, ಇದೇ ಥರ ಇರಬೇಕು, ಚೆನ್ನಾಗಿರುತ್ತೆ. ಇವಾಗ ನೋಡಿ 2 kg ಸಿಪ್ಪೆನೂ ಫುಲ್ಲು ಬಿಡಿಸ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ. ಅಲ್ಲಲ್ಲೇ ಒಂದೊಂದು ನಿಮಗೆ ಸಿಪ್ಪೆ ಕಾಣಿಸ್ತಾ ಇದೆ, ಇದ್ರೂ ಪರವಾಗಿಲ್ಲ ಅಷ್ಟೊಂದಿದ್ರೂ ಕೂಡ. ಇವಾಗ ಬನ್ನಿ ನಾವು ಮಿಕ್ಸಿ ಜಾರ್ಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಏನು ಹಾಕೊಳ್ಳೋಕೆ ಹೋಗಬೇಡಿ, ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 4 ಗೆಡ್ಡೆ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿಗೆ ಅಂದರೆ ಒಂದು 7-8 ಹೆಸರು ತೊಗೊಂಡ್ರು ಕೂಡ ಸಾಕು. ಜಾಸ್ತಿ ಬೆಳ್ಳುಳ್ಳಿ ಆದರೆ ಏನಾಗುತ್ತೆ ಗೊತ್ತಾ, ಘಾಟ ಆಗುತ್ತೆ ಫ್ರೆಂಡ್ಸ್, ಅವಾಗ ಚೆನ್ನಾಗಿರಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ, ಕಮ್ಮಿ ಆದರೆ ನಾವು ಸೇರಿಸ್ಕೋಬೋದು ಮತ್ತೆ ಮೇಲಿಂದ. ಯಾಕಂದರೆ ಮೇಲಿಂದ ಸೇರಿಸ್ಕೊಂಡ್ರೆ ಚಟ್ನಿ ಪುಡಿಯಲ್ಲಿ ಆರಾಮಾಗಿ ಮಿಕ್ಸ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನನಗೆ ಮತ್ತೆ ಕಮ್ಮಿ ಬಿದ್ದರೆ ನಾನು ಹಾಕೋತೀನಿ. ಇವಾಗ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ಚಿಲ್ಲಿ ಪೌಡ್ರ್ ಅಂಗಡಿಯಿಂದನೇ ತರಿಸ್ಕೊಂಡು ಹಾಕೋತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ. ನೀವು ಮನೇಲೇ ಮಾಡಬೇಕು ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಆ ಥರ ನೀವು ಹಾಕ್ಕೊಂಡು ಅದನ್ನು ಕೂಡ ಹಾಕೋಬೋದು. ನನ್ನ ಹತ್ರ ಅಂಗಡೀಲಿ ತಂದಿರೋದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಸೇರಿಸ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಏನೂ ಹಾಕೋಕೆ ಹೋಗಬೇಡಿ. ಇವಾಗ ಇದು ಮಿಕ್ಕಿದ್ದು ಬೆಳ್ಳುಳ್ಳಿನ ಎತ್ತಿಟ್ಕೊಂಡ್ಬಿಡೋಣ ಸಾಕು. ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು, ತರಿಯಾಗಿ ಆಗಿದೆ. ಇನ್ನೂ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು. ಇದು ಪೇಸ್ಟ್ ಅಲ್ಲ, ಫೈನ್ ಪೌಡ್ರ್ ಆಗಬೇಕು. ಎಲ್ಲನೂ ನೀಟಾಗಿ ಮತ್ತೆ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಗಿದೆ. ಮೊದಲೆಲ್ಲ ಸ್ವಲ್ಪ ತರಿಯಾಗಿತ್ತು ತಾನೆ, ಇವಾಗ ನೋಡಿ ನೀಟಾಗಿ ಪೌಡ್ರ್ ಆಗಿದೆ. ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ.
ಇವಾಗ ಇದನ್ನು ಒಂದು ಪಾತ್ರೆ ಎತ್ತಿಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಇದನ್ನು ಪೌಡ್ರನ್ನ ನಾನು ಮಿಕ್ಸರ್ನ ಏನಿದೆಯಲ್ಲ ಹಾಕೋತಾ ಇದ್ದೀನಿ. ಇವಾಗ ಇದೇ ಮಿಕ್ಸರ್ಗೆ ನಾವು ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡು ಹಾಕೋತಾ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಒಂದು 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ನೀವು ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಕಡಲೆ ಬೀಜ ಹುರ್ಕೊಳ್ಳೋದು ಮಾತ್ರ ತಡ ಫ್ರೆಂಡ್ಸ್, ಅದು ಬಿಟ್ಟರೆ ನೀವು ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಇವಾಗ ಕಡಲೆ ಬೀಜ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನ ಸ್ವಲ್ಪನೇ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದನ್ನು ಇವಾಗ ಅದು ಏನು ಮಸಾಲೆ ಐತಲ್ಲ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲ ಕಡಲೆ ಬೀಜನೂ ಸೇಮ್ ಇದೇ ಪ್ರೊಸೆಸ್ ಫ್ರೆಂಡ್. ನಾವು ಫಸ್ಟ್ ಇದನ್ನು ಪೇಸ್ಟ್ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಇದು ಮಸಾಲೆದು ಏನು ಪೌಡ್ರ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮಿಕ್ಕಿದ ಪ್ರೊಸೆಸ್ ಎಲ್ಲ ಇಷ್ಟೇ. ಕಡಲೆ ಬೀಜ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಹೋಗೋದು, ಆಮೇಲೆ ಕೈಯಿಂದ ಉಜ್ಕೋಬೇಕಾಗುತ್ತೆ ನಾವು. ನೋಡಿ ಯಾವ ಥರ ಇದೆ ಇದ್ರದ್ದು ಟೆಕ್ಸ್ಚರು. ಇವಾಗ ನೋಡಿ ಸೇಮ್ ಅದೇ ಥರ ನೆಕ್ಸ್ಟ್ ಅದೇ ಥರ ನಾವು ಪ್ರೊಸೆಸ್ನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಕಡಲೆ ಬೀಜನ ಪೌಡ್ರ್ ಮಾಡಿಕೊಂಡು ಹಾಕೋತಾ ಹೋಗಬೇಕು ಇಷ್ಟೇ. ನೋಡಿ ಮಿಕ್ಕಿದ್ದು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಇದನ್ನು ಎಲ್ಲ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಇದನ್ನೆಲ್ಲ ಕೈಯಿಂದ ನಾವು ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಯಾಕಂದರೆ ಇವಾಗ ಇದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕಿದ್ರೆ ಅದು ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಫಸ್ಟು ಪ್ರತಿಯೊಂದು ಕಡಲೆ ಬೀಜದ ಪೌಡ್ರ್ ಇದೆಯಲ್ಲ ಆ ಮಸಾಲೆ ಪ್ರತಿಯೊಂದು ಕಡೆನೂ ಹೊಂದ್ಕೋಬೇಕು. ಆವಾಗಲೇ ನಾವು ಅದನ್ನು ಮಿಕ್ಸಿಗೆ ಹಾಕೊಂಡು ಒಂದೊಂದು ರೌಂಡ್ ತಿರುಗಿಸ್ಕೊಂಡು ಮತ್ತೆ ತಿರ್ಗಾ ನಾವು ಜಾಸ್ತಿ ಬೇಡ, 1-2 ರೌಂಡ್ ತಿರುಗಿಸ್ಕೊಂಡು ಮತ್ತೆ ಬೇರೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಅಷ್ಟೇ ಚಟ್ನಿ ಪುಡಿ, ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು. ಇವರೇ ಮಾಡಬೇಕು, ಇದಕ್ಕೆ ತುಂಬ ಜಾಸ್ತಿ ಕೆಲಸ ಇದೆ ಅಂತ ಏನಿಲ್ಲ. ನೋಡಿ ನಾನು ಆ ಥರ ಇತ್ತಲ್ಲ, ಇವಾಗ ಕಲರ್ ಫುಲ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದೇ ಥರ ಇಷ್ಟೇ ಫ್ರೆಂಡ್ಸ್, ಇವಾಗ ಏನು ಮಿಕ್ಸ್ ಮಾಡೋದಿಲ್ಲ ಏನಿಲ್ಲ. ನಾನು ಮಿಕ್ಸಿಗೆ ರೌಂಡ್ ಹೊಡ್ಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್. ತಿನ್ನಕ್ಕೆ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಮೊಸರು ಇದ್ದರೆ ಸಾಕು ಫ್ರೆಂಡ್ಸ್. ಯಾವ ಪಲ್ಯದ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.